ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಗೆ ಈಗಾಗಲೇ ಗೊತ್ತಿರ್ಬೋದು, ಚಾಂಪಿಯನ್ ಟ್ರೋಫಿಗಾಗಿ ಎಲ್ಲ ಟೀಮ್ಗಳು ಭರ್ಜರಿಯಾಗಿ ಅವರವ್ರನ್ನ ತಯಾರಿಯನ್ನು ನಡೆಸ್ತಾ ಇದ್ದಾವೆ. ಅದೇ ರೀತಿಯಾಗಿ ಕೆಲವೊಂದು ಟೀಮ್ಗಳು ಅವರವರ ಸ್ಕ್ವಾಡನ್ನು ರಿಲೀಸ್ ಮಾಡಿದವು. ಅದೇ ರೀತಿಯಾಗಿ ಚಾಂಪಿಯನ್ ಟ್ರೋಫಿಯು ಇದು ಒಂದು ಹೈಬ್ರಿಡ್ ಮಾಡಲ್ಲೇ ನಡೀತಾ ಇದೆ ಅಂತಲೇ ಹೇಳ್ಬೋದು. ಇದು ಎಲ್ಲೆಲ್ಲಿ ನಡೀತಿತ್ತು ಅಂತ ಹೇಳಿದ್ರೆ, ಒಂದು ಪಾಕಿಸ್ತಾನ ಮೇನಾಗಿ ಹೋಸ್ಟ್ ಮಾಡ್ತಿರೋದು. ಇಂಡಿಯಾ ಜೊತೆ ಇರುವಂಥ ಯಾವ್ಯಾವ ಮ್ಯಾಚಸ್ಗಳು ಏನಿದಾವೆ ಅವು ದುಬೈನಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಇದು ಹೈಬ್ರಿಡ್ ಮಾಡಲಲ್ಲಿ ನಡೀತಾ ಇದೆ. ಇನ್ನು ಚಾಂಪಿಯನ್ ಟ್ರೋಫಿ ನಡೀತಿರೋದು ಫೆಬ್ರವರಿ 19ರಿಂದ ಇದು ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ಫೆಬ್ರವರಿ 19ರಲ್ಲಿ ಫಸ್ಟ್ನೇ ಮ್ಯಾಚ್ ಇರೋದು ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ಗಳ ನಡುವೆ ನಡೀತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಕೆಲವೊಂದಿಷ್ಟು ಟೀಮ್ಗಳು ಅವ್ರವ್ರನ್ನ ಸ್ಕ್ವಾಡನ್ನು ರಿಲೀಸ್ ಮಾಡಿದಾವೆ ಅಂತಲೇ ಹೇಳ್ಬೋದು. ನಾವು ಮೊದಲನೇದಾಗಿ ಯಾವ್ಯಾವ ಟೀಮ್ಗಳು ಸ್ಕ್ವಾಡ್ ರಿಲೀಸ್ ಆದಾಗ ನೋಡೋದಾದ್ರೆ, ಮೊದಲು ಇದೀಗ ನಾವು ಕಳೆದ ವಿಡಿಯೋದಲ್ಲೇ ಹೇಳಿದ್ವಿ, ನ್ಯೂಜಿಲೆಂಡ್ ಸ್ಕ್ವಾಡನ್ನು ನಾವು ತೋರಿಸ್ಕೊಟ್ಟಿದ್ದೀವಿ ನಿಮ್ಗೆ ಈಗಾಗಲೇ. ಈ ವಿಡಿಯೋದಲ್ಲಿ ನಾವು ತೋರ್ಸಕೊಂಡಿರೋದು ಆಸ್ಟ್ರೇಲಿಯಾ ಸ್ಕ್ವಾಡು, ಬಾಂಗ್ಲಾದೇಶಿ ಸ್ಕ್ವಾಡು, ಅದೇ ರೀತಿಯಾಗಿ ಅಫ್ಘಾನಿಸ್ತಾನ ಸ್ಕ್ವಾಡನ್ನು ನಾವು ನಿಮ್ಗೆ ತಿಳಿಸಕೊಂಡಿದ್ದೀವಿ. ಆಸ್ಟ್ರೇಲಿಯಾ ಟೀಮ್ ಸ್ಕ್ವಾಡನ್ನು ನೋಡೋದಾದ್ರೆ ಅದರೊಳಗೆ ಅರೋನ್ ಹಾರ್ಡಿಗೂ ಅವರು ಹೊಸದಾಗಿ ಟೀಮ್ಗೆ ಆ್ಯಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ನಮ್ಗೆ ಈಗಾಗಲೇ ಗೊತ್ತಿರ್ಬೋದು, ಪ್ಯಾಟ್ ಕಮಿನ್ಸ್ ಅವರು ಟೀಮ್ ಆಸ್ಟ್ರೇಲಿಯಾನ ಕ್ಯಾಪ್ಟನ್ಸಿಯನ್ನು ಲೀಡ್ ಮಾಡ್ತಾರೆ. ಅವರೊಂಥರ ಲಕ್ಕಿಲಿ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು. ಅವರು IPLನಲ್ಲಿ ನೋಡಿದ್ದೀವಿ ಹೇಗೆ ಆಡಿದ್ದಾರೆ ಅಂತ ಹೇಳ್ಕೊಂಡು. ಕಳೆದ ಬಾರಿ ವರ್ಲ್ಡ್ ಕಪ್ನೂ ನೋಡಿದ್ದೀವಿ ನಾವು, ಅವರು ಹೇಗೆ ಗೆಲ್ಲಿಸಿದ್ದಾರೆ ಅಂತ ಹೇಳ್ಕೊಂಡು. ಇದೀಗ ಫುಲ್ ಸ್ಕ್ವಾಡನ್ನು ನೋಡೋದಾದ್ರೆ ಟಾಪ್ ಆರ್ಡರಲ್ಲಿ ಟ್ರಾವಿಸ್ ಹೆಡ್ ಅವರು, ನಮ್ಗೆ ಈಗಾಗಲೇ ಗೊತ್ತು, ಇಂಡಿಯಾಗೆ ಮಣ್ಣು ಮುಗಿಸಿದವರು ಅವರು. ಟ್ರಾವಿಸ್ ಹೆಡ್ ಅವರು ಟಾಪ್ ಆರ್ಡರಲ್ಲಿ ಓಪನಿಂಗ್ ಬ್ಯಾಟ್ಮನ್ ಇರ್ತಾರೆ. ಅದೇ ರೀತಿಯಾಗಿ ಅರೋನ್ ಹಾರ್ಡಿ ಅವರು ಟಾಪ್ ಆರ್ಡರಲ್ಲಿ ಆಡ್ಬೋದು. ಇನ್ನು ಮ್ಯಾಥ್ಯೂ ಶಾರ್ತ್ ಅವರು ಟಾಪ್ ಆರ್ಡರಲ್ಲಿ ಬರ್ತಾರೆ. ಇನ್ನು ಮಿಡಲ್ ಆರ್ಡರಲ್ಲಿ ಸ್ಟೀವನ್ ಸ್ಮಿತ್, ಇನ್ನು ಎರಡನೇದಾಗಿ ಲಬುಸೇನಾ ಅವರು. ಇನ್ನು ಆಲ್ರೌಂಡರ್ ಕೆಟಗರಿಗೆ ಬರೋದು ಮಾರ್ಕಸ್ ಸ್ಟೋನಿಸ್ ಅವರು, ಮಿಚೆಲ್ ಮಾರ್ಷ್ ಅವರು, ಮ್ಯಾಕ್ಸ್ವೆಲ್ ಅವರು ಗೊತ್ತಿರ್ಬೋದು ಹೇಗೆ ಈ ರೀತಿ ಆಡಿದರು ಅಂತ ಹೇಳ್ಕೊಂಡು. ಅದೇ ರೀತಿ ವಿಕೆಟ್ ಕೀಪರ್ ಅಲೆಕ್ಸ್ ಕ್ಯಾರಿ ಅವರು, ಜೋಶ್ ಇಂಗ್ಲಿಷ್ ಅವರು. ಅದೇ ರೀತಿಯಾಗಿ ವೇಗದ ಬೌಲರ್ಗಳ ಸ್ಥಾನವನ್ನು ನೋಡೋದಾದ್ರೆ ಹೆಜಲ್ವುಡ್ ಇವರು ಒಂಥರ ನಮ್ಗೆ RCBಗೆ ಒಂಥರ ಖುಷಿ ವಿಚಾರನೆ ಅಂತ ಹೇಳ್ಬೋದು, ಕಂಬ್ಯಾಕ್ ಮಾಡಿರೋದು. ಅದೇ ರೀತಿಯಾಗಿ ಸ್ಟಾರ್ಕ್ ಇನ್ನೂ ಎಷ್ಟು ಮ್ಯಾಚ್ ಆಡ್ತಾರೋ ಏನೋ. ನೆಕ್ಸ್ಟ್ ಅದೇ ರೀತಿಯಾಗಿ ನತಾನ್ ಅವರು, ಎಲ್ಲಿಸ್ ಅವರು. ಇನ್ನು ಸ್ಪಿನ್ ವಿಚಾರಕ್ಕೆ ಬರೋದಾದ್ರೆ ರಾಮ್ ಜಂಪಾ ಅವರು. ಇನ್ನು ಅಫ್ಘಾನಿಸ್ತಾನ ಸ್ಕ್ವಾಡನ್ನು ನೋಡೋದಾದ್ರೆ ರಹಮತುಲ್ಲಾ ಶಾಹಿದ್ ಅವರು ಟೀಮ್ನ ನಾಯಕನಾಗಿರ್ತಾರೆ. ಅದೇ ರೀತಿಯಾಗಿ ಉಪನಾಯಕ ಅವರು ರಹಮತ್ ಶಾ ಅವರಾಗಿರ್ತಾರೆ. ರೆಹಮತುಲ್ಲಾ ಗುರ್ಬಾಜ್ ಅವರು ವಿಕೆಟ್ ಕೀಪರ್ ಆಗಿರ್ತಾರೆ. ಇಕ್ರಮ್ ಅಲಿಕಿಲ್ ಅವರು ಕೂಡ ಒಬ್ಬರು ವಿಕೆಟ್ ಕೀಪರ್ ಆಗಿರ್ತಾರೆ. ಇಬ್ರಾಹಿಂ ಜದ್ರಾನ್ ಅವರು, ಅದೇ ರೀತಿಯಾಗಿ ಸದಿಕುಲ್ಲಾ ಅಟಲ್ ಅವರು, ಅಜ್ಮತುಲ್ಲಾ ಅವರು, ಮೊಹಮ್ಮದ್ ನಬಿ ಅವರು, ಗುಲ್ಬದೀನ್ ನೈಬಿ ಅವರು, ರಶೀದ್ ಖಾನ್ ಅವರು ಈಗ ಆಲ್ರೌಂಡ್ ಕ್ಯಾಟಗರಿಗೆ ಬಂದುಬಿಟ್ಟಿದ್ದಾರೆ ಅವರು. ಅದೇ ರೀತಿಯಾಗಿ AM ಗಜ್ನಫರ್ ಅವರು, ನೂರ್ ಅಹ್ಮದ್ ಅವರು, ಫಜಲ್ ಹಕ್ ಅವರು, ನವೀದ್ ಅವರು, ಫರೀದ್ ಅಹ್ಮದ್ ಮಲಿಕ್ ಅವರು. ಇದು ಅಫ್ಘಾನಿಸ್ತಾನ ಒಂದು ಸ್ಕ್ವಾಡ್ ಆಗಿರ್ತದೆ ಅಂತಲೇ ಹೇಳ್ಬೋದು. ಇನ್ನು ಬಾಂಗ್ಲಾದೇಶ ಸ್ಕ್ವಾಡನ್ನು ನೋಡೋದಾದ್ರೆ ನಜ್ಮುಲ್ ಹುಸೈನ್ ಶಾಂಟೋ ಅವರು, ಮದಿಲ್ ಹಸನ್ ಮಿರಾಜ್ ಅವರು, ಸೌಮ್ಯ ಸರ್ಕಾರ್ ಅವರು, ತಂಜೀದ್ ಹಸನ್ ಅವರು, ತಂಜೀದ್ ಹೃದಯೋಯ್ ಅವರು, ಮುಬ್ದಿಕರ್ ರೆಹಮ ಅವರು, ಮೆಹಮತುಲ್ಲಾ ಅವರು, ಜಿಕರ್ ಅಲಿ ಅವರು, ರಿಶಾನ್ ಹುಸೈನ್ ಅವರು, ತಸ್ಕೀನ್ ಅಹ್ಮದ್ ಅವರು, ಮುಸ್ತಫಿಜರ್ ರೆಹಮಾನ್ ಅವರು. ಅದೇ ರೀತಿಯಾಗಿ ಪರ್ವೇಜ್ ಹುಸೇನ್ ಅವರು, ನಸೂಮ್ ಅಹ್ಮದ್ ಅವರು, ಇನ್ನು ತಂಜೀಮ್ ಹುಸೈನ್ ಶಕೀಬ್ ಅವರು. ಅದೇ ರೀತಿಯಾಗಿ ನದೀಬ್ ರಾನಾ ಅವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಅಂತಲೇ ಹೇಳ್ಬೋದು.